ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ನಾನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾಗಿ. ಇದರಲ್ಲಿ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಸನ್ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ರಾಜಕಾರಣ ಮಾಡೋದು ಬೇಡ. ಯಾರೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವ್ರು ಯಾರು? ಡಿ ಕೆ ಶಿವಕುಮಾರ್ ಯಾರು? ಅವ್ರೇನಾರು ಅವ್ರ ಮನೆಗೆ ಮಾಡ್ಕೊತಿದ್ದಾರ? ಅವ್ರೇನಿಲ್ಲ. ನೀವು ಮಾಡಿರೋ ಕೆಲಸನ ಅವ್ರು ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅವತ್ತೇನು ಮಾಡ್ತಿದ್ರಿ ನೀವು? ಎರಡು ಬಾರಿ ಅವಕಾಶ ಸಿಕ್ಕಿತ್ತು ನಿಮಗೆ ಮುಖ್ಯಮಂತ್ರಿಗಳ ಕೆಲಸ ಮಾಡಲಿಕ್ಕೆ. ನೀವೇ ರೆಡ್ ಝೋನ್ ತಂದಿದ್ದೀರಿ. ಯಾರು ರೆಡ್ ಝೋನ್ ತಂದಿರೋ ರೈತರಿಗೆ? ನೀವು ರೆಡ್ ಝೋನ್ ತೆಗೆದಿದ್ರೆ ರೈತರು ಇಷ್ಟೊತ್ತಿಗೆ ಮಾರ್ಕೊಳ್ಳೋರು, ಅವ್ರು ಕಟ್ಟಿಸೋಕ್ಕಾಗೋದು ಇಲ್ಲ. ಅವ್ರು ಡೆವಲಪ್ ಮಾಡೋರು, ಸೈಟ್ಗಳು ಮಾಡೋರು, ಬೇರೆ ಕೆಲಸ ಮಾಡೋರು. ನೀವು ಎಲ್ಲನೂ ಬ್ಲ್ಯಾಕ್ ಮಾಡಿಬಿಟ್ಟು ಇವತ್ತು ನೀವು ಅದನ್ನು ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಪರಿಹಾರ ಎಷ್ಟು ಕೊಡ್ತಾವ್ರೆ? 2.5 ಕೋಟಿ ರೂಪಾಯಿ ದುಡ್ಡು ಪರಿಹಾರ ಕೊಡ್ತಾವ್ರೆ. ನೀವೆಷ್ಟು ಕೊಟ್ಟಿದ್ರಿ? ನೀವೆಷ್ಟು ಕೊಟ್ಟಿದ್ರಿ ಸಮಯ ಹೇಳಿ. ನೀವು ಏನೋ ವೈಯಕ್ತಿಕ ಏನೋ ಒಬ್ಬರ ಮೇಲೆ ದ್ವೇಷ ಸಾಧನೆ ಮಾಡಬೇಕು ಅಂತ ಮಾಡ್ತಕ್ಕಂಥದ್ದಲ್ಲ. ಅದು ಯಾವತ್ತೂ ಮಾಡಬಾರ್ದು. ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕದೆ ಅವ್ರಿಗೆ ಹೇಳಿ, ಹಿಂಗೆಲ್ಲ ಹಿಂಗೆ ಸರಿಪಡಿಸ್ಕೊಳ್ಳಿ ಅಂತೇಳಿ ನೀವು ಗೈಡ್ ಮಾಡಬೇಕು ಹೊರತು ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಗೈಡ್ ಮಾಡ್ಬೇಕು ಅವ್ರಿಗೆ. ನಿಮ್ಗೆ ಆ ಮುತ್ಸದಿತನ ಬೆಳೀಬೇಕು. ನೀವು ಹಿಂದೆ ಇದ್ದು ದೇವೇಗೌಡರು ಎಲ್ಲೋದ್ರು? ಪರ್ಸನಲ್ ರಿಜಿಡಿ ಅದಾಗಬಾರ್ದು. ನೀವು ಗೈಡ್ ಮಾಡಿ. ನಿಮ್ಗೆ 2 ಸಲ ಮುಖ್ಯಮಂತ್ರಿಗಳಾಗಿ ಅನುಭವ ಅದೇ. ಡಿ ಕೆ ಶಿವಕುಮಾರ್ ಕೇಳೋದಿಲ್ಲ ಅಂತ ಏನಿಲ್ಲ. ಡಿ ಕೆ ಶಿವಕುಮಾರ್ ಹಂಗಾಗಿದ್ರೆ ಪ್ರಧಾನಮಂತ್ರಿಗಳನ್ನ ಯಾಕೆ ಭೇಟಿ ಮಾಡಬೇಕಾಗಿತ್ತು? ಮುಖ್ಯಮಂತ್ರಿಗಳಾದ ತಕ್ಷಣ ಪ್ರಧಾನಮಂತ್ರಿಗಳ ಭೇಟಿ ಮಾಡಿದ್ರು. ಅವತ್ತು ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಕಣೆ ಅಂತ ಕರ್ಸಿ ಮಾತಾಡಿ. ಅವ್ರು ಬರೋದಿಲ್ಲ ಅಂದ್ರೆ ಕೇಳಿ, ನಾನು ಕರ್ಕೊಬತ್ತೀನಿ ಡಿ ಕೆ ಶಿವಕುಮಾರ್ ಅವ್ರನ್ನ. ಕೈ ಬಿಡದಂಗೆ ಆಯ್ತದೆ. ಅವರ BJP ಮಾಡಿರೋದು, JDS ನವರೇ ಮಾಡಿರೋದು. ರೆಡ್ ಝೋನ್ ತಂದವ್ರು ಯಾರಪ್ಪ? ಬಿಡದಿನ ಇದರಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ತಂದವ್ರು ಯಾರು? ಆರೋಹಳ್ಳಿ KIDPಗೆ ಅಕ್ವಿಷನ್ ಮಾಡ್ತವ್ರು ಯಾರು? ಅವತ್ತು ಪರಿಹಾರ ಏನು ಕೊಟ್ಟಿದ್ರಿ? ಹೇಳಿ, ಪ್ರಾಮಾಣಿಕವಾಗಿ ಮಾತಾಡೋಣ. ನಿಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಕ್ಷೇತ್ರ ರಾಮನಗರ. ಏನು ಕೊಟ್ರಿ ಸಮಯ? ನಾವು 40 ವರ್ಷ ನಿಮ್ಮ ಜೊತೆಲೇ ಇದ್ದೋ. ಪ್ರಾಮಾಣಿಕವಾಗಿ ನಾವೇನು ಬಯಸಲಿಲ್ಲ. ನೀವೇ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೋಬೇಕು. ಇವತ್ತು ಒಬ್ಬ ಕೆಲಸ ಮಾಡ್ತಾವನೆ, ಅವಕಾಶ ಕೊಡಿ, ತಿದ್ದಿ ಹೇಳಿ. ಎಲ್ಲ ಜಾತಿ ಅಂತ ಹೋಗಿರುವಾಗ ಏನೋ ಒಂದು ರಾಜ್ಯದ ಮುಂದೆ ವಿಷನ್ ಇದೆ ಅವ್ರಿಗೆ. ರಾಜ್ಯದ ಬಗ್ಗೆ ಒಂದು ವಿಷನ್ ಅದೇ, ಕಲ್ಪನೆ ಅದೇ. ಆ ಕಲ್ಪನೆಗೆ ಸಹಕಾರ ಕೊಡಿ, ಸಮಾಧಾನವಾಗಿರಿ. ನಾನು ಯಾರ ಬಗ್ಗೆನೂ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು SM ಕೃಷ್ಣ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಟೀಕೆ ಮಾಡುವಷ್ಟು ದೊಡ್ಡವನಲ್ಲ. ಆದರೆ ಕೆಲಸ ಮಾಡೋನಿಗೆ ಅವಕಾಶ ಮಾಡಬೇಕು, ಗೈಡ್ ಮಾಡಬೇಕು. ತಪ್ಪಾಗಿದ್ರೆ ಸಿದ್ದಿ. 2.5 ಕೋಟಿ ಬೇಡ, 5 ಕೋಟಿ ಕೊಡ್ಬೇಕಾ ಹೇಳಿ. ಅದನ್ನೇ ರೈತ ಬದುಕಲಿ. ನೀವು ಎಲ್ಲನೂ ಅಕ್ವಿಷನ್ ಮಾಡಿದವ್ರು, ನೀವು ನೋಟಿಫಿಕೇಶನ್ ಮಾಡಿದವ್ರು. ನೀವು ರೆಡ್ ಝೋನ್ ಕೊನೆಗೆ ಏನೂ ಆಗಲಿಲ್ಲ ಅಂತೇಳಿ ರೆಡ್ ಝೋನ್ ಮಾಡಿ ಇಟ್ಬಿಟ್ಟು ಹೋದವ್ರು ನೀವು. ಯಾರು ಸ್ವಾಮಿ ಮಾಡಿದವ್ರು ರೆಡ್ ಝೋನ್ನ? ಡಿ ಕೆ ಶಿವಕುಮಾರ್ ಮಾಡಿದ್ರಾ? ಇಲ್ಲ ಸಿದ್ದರಾಮಯ್ಯವ್ರು ಮಾಡಿದ್ರಾ? ಹೇಳಪ್ಪ. ಇದೊಂದು ಪ್ರಶ್ನೆ ರೈತರಿಗೆ ಬಿಡ್ತೀನಿ. ರೈತರಿಗೆ 2.5 ಕೋಟಿ ಬೇಡ, 5 ಕೋಟಿ ಕೊಡಿ ಸ್ವಾಮಿ ಅಂತ ಕೇಳಿ. ಯು ಮಸ್ಟ್ ಡಿಮ್ಯಾಂಡ್. ರೈತರನ್ನ ಡಿಮ್ಯಾಂಡ್ ಮಾಡಿ ಸ್ವಾಮಿ. ನೀವು ಹೇಳಿ. ಪ್ರಧಾನಮಂತ್ರಿಗಳಾಗಿದ್ರವ್ರು, ನಿಮಗೆ ಅನುಭವ ಇಲ್ವಾ? ಆ ಕ್ಷೇತ್ರದಿಂದ ನೀವು ಮುಖ್ಯಮಂತ್ರಿಗಳಾಗ್ಲಿಲ್ವಾ? ಇದೇ ಜನ ನಿಮಗೆ ಕೈ ಹಿಡಿಲಿಲ್ವಾ? ಬರೀ ರಾಜಕಾರಣ ಮಾಡಿಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲಪ್ಪ. ಬರೀ ರಾಜಕಾರಣ ಮಾಡ್ತಾ ಇರೋದಷ್ಟೇ. ಒಳ್ಳೇದು ಮಾಡಬೇಕು, ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಟೌನ್ಶಿಪ್ ಮಾಡಿದ್ರೆ ಇವ್ರದ್ದು ತನ್ನ ಜಮೀನಾಗೋದಿಲ್ಲ. ಯಾರು ಜಮೀನು ಇದ್ದಾವಪ್ಪ? ತನಿಖೆಗೆ